ನಗರದ ರಾಜೀವ್ ತಾಂತ್ರಿಕ ಮಹಾವಿದ್ಯಾಲಯಕ್ಕೆ ರಾಷ್ಟ್ರೀಯ ಮೌಲ್ಯಮಾಪನ ಮಾನ್ಯತಾ ಮಂಡಳಿಯಿಂದ ಎ ಗ್ರೇಡ್ ಮಾನ್ಯತೆ ಬಂದಿದೆ ಎಂದು ರಾಜೀವ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾ ರಚನಾ ರಾಜೀವ್ ರವರು ತಿಳಿಸಿದರು. ಪತ್ರಕರ್ತರ ಭವನದಲ್ಲಿ ಮಂಗಳವಾರ ಮಾತನಾಡಿದ ಅವರು 2024ರ ನವೆಂಬರ್ ತಿಂಗಳ 14 ಮತ್ತು 15ರಂದು ನ್ಯಾಕ್ ತಂಡ ಕಾಲೇಜಿಗೆ ಭೇಟಿ ನೀಡಿತ್ತು. ಈ ತಂಡ ಕಾಲೇಜಿನಲ್ಲಿ ಲಭ್ಯವಿರುವ ಸವಲತ್ತುಗಳನ್ನು ಪರಿಶೀಲನೆ ನಡೆಸಿ ಈ ಮುಂದಿನ ಅಂಶಗಳಾದ ಪಠ್ಯಕ್ರಮದ ಅಂಶಗಳು, ಬೋಧನೆ, ಕಲಿಕೆ ಮತ್ತು ಮೌಲ್ಯಮಾಪನ, ಸಂಶೋಧನೆ, ನಾವೀನ್ಯತೆ ಮತ್ತು ವಿಸ್ತರಣೆಗಳು ಮುಂತಾದವುಗಳನ್ನು ಪರಿಶೀಲಿಸಿ ಅದರ ಆಧಾರದ ಮೇಲೆ ಈ ತಂಡ ರಾಜೀವ್ ತಾಂತ್ರಿಕ ಮಹಾವಿದ್ಯಾಲಯಕ್ಕೆ ಎ ಗ್ರೇಡ್ ಮಾನ್ಯತೆ ನೀಡಿದೆ ಎಂದು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ರಾಜೀವ್ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳಾದ ಡಾ ಬಿಎನ್ ರತ್ನ, ಉಪಾಧ್ಯಕ್ಷರಾದ ಡಾ ರಂಜಿತ್ ರಾಜೀವ್, ಕಾಲೇಜಿನ ಪ್ರಾಂಶುಪಾಲರಾದ ಡಾ ಪಿಕೆ ಮಹೇಶ್, ಆಯುರ್ವೇದ ಕಾಲೇಜಿನ ಪ್ರಾಂಶುಪಾಲರಾದ ಡಾ ಎಎಸ್ ನಿತಿನ್, ರಾಮಕುಮಾರ ಸೇರಿದಂತೆ ಈ ರಾಜೀವ್ ಶಿಕ್ಷಣ ಸಂಸ್ಥೆಯ ವತಿಯಿಂದ ಒಂದು ಪತ್ರಿಕಾಗೋಷ್ಠಿಯನ್ನ ವ್ಯವಸ್ಥೆ ಮಾಡಿದ್ದು, ಈಗಾಗಲೇ ರಾಜೀವ್ ಶಿಕ್ಷಣ ಸಂಸ್ಥೆ 25 ವರ್ಷಗಳನ್ನ ಮುಗಿಸಿದೆ. ಶೈಕ್ಷಣಿಕ ಕ್ಷೇತ್ರದಲ್ಲಿ ಅನೇಕ ಮೈಲುಗಳನ್ನು ಸಾಧಿಸ್ತಾ ಸಾವಿರಾರು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುತ್ತಿದೆ. ಈ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮೊಂದಿಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂತಹ ಡಾಕ್ಟರ್ ರಚನಾ ರಾಜೀವ್ ಅವರು ನಮ್ಮೊಂದಿಗಿದ್ದಾರೆ. ಮತ್ತೆ ಸಂಸ್ಥೆಯ ಉಪಾಧ್ಯಕ್ಷರಾದಂತಹ ರಂಜಿತ್ ರಾಜೀವ್ ಅವರು ಇದ್ದಾರೆ. ಹಾಗೂ ಸಂಸ್ಥೆಯ ಕಾರ್ಯದರ್ಶಿಗಳಾದಂತಹ ಬಿಎನ್ ರತ್ನ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಹಾಗೂ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲರಾದಂತಹ ಮಹೇಶ್ ಪಿಕೆ ಅವರು ಇದ್ದಾರೆ. ಮತ್ತೆ ಸಂಸ್ಥೆಯ ಸಿಬ್ಬಂದಿಯಾದ ರಾಮಕುಮಾರ್ ಅವರು ಇಂಜಿನಿಯರಿಂಗ್ ನಮ್ಮ ಇಂಜಿನಿಯರಿಂಗ್ ಕಾಲೇಜಲ್ಲಿ ಈಗ 16 ವರ್ಷ ಟೆಕ್ನಾಲಜಿ ಮಾಡಿಕೊಂಡಿದೆ. ಈ ವಿಚಾರವಾಗಿ ಅದರ ಜೊತೆಗೆ ಸಂಸ್ಥೆಯ ಅಭಿವೃದ್ಧಿಯ ಬಗ್ಗೆ ಮಾತಾಡಲಿಕ್ಕೆ ಸಂಸ್ಥೆಗೆ ಬಂದಿದ್ದಾರೆ. ಈ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಕ್ಕಾಗಿ ಪತ್ರಿಕಾ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಸಂಸ್ಥೆಯ ವತಿಯಿಂದ ಧನ್ಯವಾದಗಳನ್ನ ಸಲ್ಲಿಸ್ತಾ ಮುಂದಿನ ಕಾರ್ಯಕ್ರಮವನ್ನು ಇದು ಬರಲ್ಲ, ಯಾಕಂದ್ರೆ ಮಾರ್ಕ್ಸ್ ಈಗ ಅಟೋನಮಸ್ ಆದ್ರೆ ವಿ ಕ್ಯಾನ್ ಇನ್ಕಾರ್ಪೊರೇಟ್ ಆ ಸಿಲೆಬಸ್ ನಾವು ಸಿಲೆಬಸ್ ಅಲ್ಲೇ ಇದು ಮಾಡ್ತೀವಿ. ಅವಾಗ ಏನಾಗುತ್ತೆ, ಅದು ಮಾರ್ಕ್ಸ್ ಅಂತ ಬಂದೇ ಬರುತ್ತೆ. ಸ್ವಲ್ಪ ಸೀರಿಯಸ್ನೆಸ್ ಜಾಸ್ತಿ ಆಗುತ್ತೆ. ಸೀರಿಯಸ್ನೆಸ್ ಜಾಸ್ತಿ ಆಯ್ತು ಅಂತಂದ್ರೆ ಪ್ಲೇಸ್ಮೆಂಟ್ ಚೆನ್ನಾಗುತ್ತೆ, ಒಳ್ಳೆ ಕಡೆ ಪ್ಲೇಸ್ಮೆಂಟ್ ಆಗುತ್ತೆ. ಇಂಡಸ್ಟ್ರಿ ರಿಕ್ವೈರ್ಮೆಂಟ್ಸ್ ಮೇಲೆ ನಾವು ಜಾಸ್ತಿ ಫೋಕಸ್ ಮಾಡಬೇಕು. ನನಗೆ ಗೊತ್ತಿರೋ ಮಟ್ಟಿಗೆ ಮಲ್ನಾಡ್ ಕಾಲೇಜಿಗೆ ಎ ಗ್ರೇಡ್ ಬಂದಿದೆ. ನಮ್ಮ ಕಾಲೇಜ್ ಹಾಸನದಲ್ಲಿ ಫಸ್ಟ್ ಟೈಮ್ ಎ ಗ್ರೇಡ್ ಫಸ್ಟ್ ಸೈಕಲ್ ಅಲ್ಲಿ ತಗೊಂಡಿರೋದು ರಾಜೀವ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಎಂಬಿಎಲ್ಲಿ ಗ್ರೇಡಿಂಗ್ ಬರಲ್ಲ, ಅದು ಅಕ್ರೆಡಿಟೇಷನ್ ಆಗಿದೆಯೋ ಇಲ್ವೋ ಅಂತ ಬರುತ್ತೆ. ಅದು ಬ್ರಾಂಚ್ ವೈಸ್ ಬರುತ್ತೆ. ನಮ್ಮಲ್ಲಿ ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಮತ್ತೆ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಆ 2 ಬ್ರಾಂಚಸ್ ಆಗಿದೆ. ಅವರ ಇನ್ಸ್ಟಿಟ್ಯೂಷನ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಆ ಕೊಟ್ಟ ಮಾಹಿತಿಯಲ್ಲಿ ARVR ಅಂತ ನಿಮಗೆ ಗೊತ್ತಿರಬಹುದು. ಸೊ ವರ್ಚುವಲ್ ರಿಯಾಲಿಟಿ, ಸೊ ಅದನ್ನ ನಾವು ಈಗ ಸಿಲೆಬಸ್ ಅಲ್ಲಿ ಇಲ್ಲ. ಸೊ ಹಾಗಾದ್ರೆ ಆದ್ರೂ ಸಹ ನಮ್ಮ ಹುಡುಗರಿಗೆ ನಾವೇನ್ ಮಾಡ್ತಾ ಇದ್ದೀವಿ, ಸೊ ಅದು ARVR ಟ್ರೈನಿಂಗ್ ಕೊಡ್ತೀವಿ ನಮಗೆ. ಸೊ ಟ್ರೈನಿಂಗ್ ಕೊಟ್ಟು ಅವರು ಏನಿದೆ ಇಂಡಸ್ಟ್ರಿ ಬೇಕು ಅದೊಂದು, ಮತ್ತೆ ವರ್ಚುವಲ್ ಇನ್ಸ್ಟ್ರೂಮೆಂಟ್ಸ್ ಅಂತ ತಗೊಂಡು, ವರ್ಚುವಲ್ ಇನ್ಸ್ಟ್ರೂಮೆಂಟ್ಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ಲ್ಯಾಬ್ ಹೋಗೋಕ್ಕಿಂತ ಮುಂಚೆನೆ ನಮಗೆ ಹುಡುಗರಿಗೆ ಒಂದು ಗೊತ್ತಾಗುತ್ತೆ ಏನು ಔಟ್ಪುಟ್ ಬರಬೇಕು, ಏನಾಗಬೇಕು. ಸೊ ಅದು ವರ್ಚುವಲ್ ಇನ್ಸ್ಟ್ರೂಮೆಂಟ್ಸ್ ಸ್ಕಿಲ್. ಅದು ಬಿಟ್ಟು 3D ಪ್ರಿಂಟಿಂಗ್. ಸೊ 3D ಪ್ರಿಂಟಿಂಗ್ ಸಹ ಸಿಲೆಬಸ್ ಇಲ್ಲ, ಈಗ ಇಂಪ್ರೂವ್ ಮಾಡಿದ್ವಿ ಈ ಸತಿ, ಬಟ್ ಮುಂಚೆ ಇರಲಿಲ್ಲ. ಅದನ್ನು ನಾವು ಇವರಿಗೆ ಸ್ಟೂಡೆಂಟ್ಸ್ಗೆ ನಾವು ಇದು ಮಾಡ್ತಾ ಇದ್ದೀವಿ. ಸೊ ಈ 3 ನಾವೇನು ಮಾಡ್ತೀವಿ, ಸ್ಕಿಲ್ ಎನ್ಹಾನ್ಸ್ಮೆಂಟ್ ಅಂತ ಮಾಡ್ತೀವಿ. ಅದು ಬಿಟ್ಟು ಟ್ರೈನಿಂಗ್, ಪ್ಲೇಸ್ಮೆಂಟ್ ಟ್ರೈನಿಂಗ್ ಅಂತ ಬಂತು ಅಂದರೆ ಎವ್ರಿ ಇಯರ್ ಒಂದೊಂದು ಇದೆ. ಫಾರ್ ಎಕ್ಸಾಂಪಲ್ ಫಸ್ಟ್ ಇಯರ್ ಅವರಿಗೆ ಕಮ್ಯುನಿಕೇಶನ್ ಸ್ಕಿಲ್, ಸೆಕೆಂಡ್ ಇಯರ್ ಸಾಫ್ಟ್ ಸ್ಕಿಲ್ ಅಂತ ಲೈಕ್ ಆಪ್ಟಿಟ್ಯೂಡ್ ಇರ್ಬೋದು. ಸೊ ಥರ್ಡ್ ಇಯರ್ ಅಲ್ಲಿ ಡೊಮೈನ್ ಸ್ಪೆಸಿಫಿಕ್ ಅಂತಂದ್ರೆ ಈಗ ನೀವು ಹೇಳಿದ್ರೆ ಸ್ಕಿಲ್ ಎನ್ಹಾನ್ಸ್ಮೆಂಟ್ ಏನೇನು ಬೇಕು ಅಂತ ರಾಜೀವ್ ಎಜುಕೇಶನ್ ಟ್ರಸ್ಟ್ ನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ.
ಸೊ ಇವತ್ತು ಪ್ರೆಸ್ ಮೀಟ್ ಕರೆದಿರೋ ವಿಷಯ ಏನಂದ್ರೆ ನಮ್ಮ ಕಾಲೇಜ್ ರಾಜೀವ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾಲೇಜಿಗೆ ನ್ಯಾಕ್ ಎ ಗ್ರೇಡ್ ನ್ಯಾಷನಲ್ ಅಸೆಸ್ಮೆಂಟ್ ಅಂಡ್ ಅಕ್ರಿಡಿಟೇಷನ್ ಕೌನ್ಸಿಲ್ ಅಂತ ಒಂದು ನ್ಯಾಷನಲ್ ಬಾಡಿ ಇದೆ, ಅದರಿಂದ ಎ ಗ್ರೇಡ್ ಬಂದಿದೆ. ಮೊದಲನೇದಾಗಿ ನಾನು ನಮ್ಮ ರಾಜೀವ್ ಸಮೂಹ ಸಂಸ್ಥೆಗಳ ಬಗ್ಗೆ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಕೊಡೋಕ್ಕೆ ಇಷ್ಟಪಡ್ತೀನಿ. ನಮ್ಮ ರಾಜೀವ್ ಸಮೂಹ ಸಂಸ್ಥೆಗಳು ಶುರುವಾಗಿದ್ದು 1998ರಲ್ಲಿ. 1998ರಿಂದ ಇವಾಗ ಆಲ್ಮೋಸ್ಟ್ 26 ವರ್ಷಗಳು ಕಳೆದಿದ್ದಾವೆ. 40 ವಿದ್ಯಾರ್ಥಿಗಳುಳ್ಳ ಒಂದು ಚಿಕ್ಕ ನರ್ಸಿಂಗ್ ಕಾಲೇಜಿಂದ ಶುರುವಾದ ಪಯಣ ಇದು. ಈಗ ನಮ್ಮಲ್ಲಿ ಹಲವಾರು ಕಾಲೇಜಸ್ ಅಂದ್ರೆ 9 ಡಿಫ್ರೆಂಟ್ ಕಾಲೇಜಸ್ ಜೊತೆಗೆ ಆಲ್ಮೋಸ್ಟ್ 20,000 ಸ್ಟೂಡೆಂಟ್ಸ್ ನಮ್ಮಲ್ಲಿ ಪದವಿ ಪಡೆದುಕೊಂಡು ಒಳ್ಳೊಳ್ಳೆ ಹುದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ಮಕ್ಕಳಿಗೆ ಎಜುಕೇಶನ್ ಆಪರ್ಚುನಿಟೀಸ್ ಇರ್ಬೋದು, ಹಾಸನ ಜಿಲ್ಲೆಯ ಮಕ್ಕಳಿಗೆ ಫೆಸಿಲಿಟೀಸ್ ಅಂತ ಕಲ್ಪನೆ ಮಾಡಿಕೊಟ್ಟಿರುವ ಸೂತ್ರಧಾರಿ ಡಾಕ್ಟರ್ ವಿ ರಾಜೀವ್ ಅಂತಾನೆ ಹೇಳ್ಬೋದು. ಅವರ ಕಠಿಣ ಪರಿಶ್ರಮದಿಂದ ಇಷ್ಟೊಂದೆಲ್ಲ ಎಸ್ಟಾಬ್ಲಿಷ್ ಮಾಡಿ ಇವತ್ತು ರಾಜೀವ್ ಎಜುಕೇಶನ್ ಟ್ರಸ್ಟ್ ಒಂದು ಬೃಹತ್ ಆಕಾರದಲ್ಲಿ ಬೆಳೆದು ನಿಂತಿದೆ. ವೃತ್ತಿಯಲ್ಲಿ ಅವರು ಪೀಡಿಯಾಟ್ರಿಷಿಯನ್ ಆಗಿದ್ರು ಕೂಡ ನಿಮ್ಗೆ ಗೊತ್ತಿರೋ ತರ ಹಾಸನಲ್ಲಿ ದಿ ನೋನ್ ಪೀಡಿಯಾಟ್ರಿಷಿಯನ್ ದಿನಕ್ಕೆ 150ರಿಂದ 200 ಮಕ್ಕಳನ್ನು ನೋಡ್ತಾ ಇದ್ದ ಇತಿಹಾಸ ಅವರಿಗಿದೆ. ಸೊ ಅದೆಲ್ಲದರ ಜೊತೆಗೆ ಶಿಕ್ಷಣಕ್ಕೆ ಒಂದು ಕಾಂಟ್ರಿಬ್ಯೂಷನ್ ಮಾಡಬೇಕು ಅಂತ ಎಜುಕೇಶನ್ ಸಂಸ್ಥೆಗಳನ್ನ ಶುರು ಮಾಡಿ ಹಲವಾರು ಎಜುಕೇಶನ್ ಸಂಸ್ಥೆಗಳನ್ನ ಸ್ಥಾಪಿಸಿ ಹಾಸನ ಜಿಲ್ಲೆಗೆ ಒಂದು ಒಳ್ಳೆಯ ಉತ್ತಮ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅನ್ಫಾರ್ಚುನೇಟ್ಲಿ ನಮಗೆ COVID-19 ಸಮಯದಲ್ಲಿ 2020ಯಲ್ಲಿ ನಮಗೆ ಅವ್ರನ್ನ ಉಳಿಸ್ಕೊಳಕ್ ಆಗ್ಲಿಲ್ಲ. ಅವರ ನಿಧನರಾದ ನಂತರ ನಾನು, ನಮ್ಮ ಬ್ರದರ್ ಮತ್ತೆ ನಮ್ಮ ತಾಯಿ ರಾಜೀವ್ ಎಜುಕೇಶನ್ ಟ್ರಸ್ಟ್ ನ ಕಾರ್ಯಗಳನ್ನ ನಿರ್ವಹಿಸ್ತಿದ್ದೇವೆ. ಈಗ ರಾಜೀವ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಗ್ಗೆ ಮಾತಾಡ್ಬೇಕಂದ್ರೆ 2008ಅಲ್ಲಿ ಶುರುವಾದ ಸಂಸ್ಥೆ ಇದು. 4 ಬ್ರಾಂಚಸ್ ಇಂದ ಶುರುವಾದ ಸಂಸ್ಥೆ ಈಗ ನಮ್ಮಲ್ಲಿ ಪ್ರಸ್ತುತ 9 ಬ್ರಾಂಚಸ್ ಇದೆ ಮತ್ತೆ 2 PG ಕೋರ್ಸಸ್ಗಳು ಇದಾವೆ. ಪ್ರಸ್ತುತವಾಗಿ ನಮ್ಮಲ್ಲಿ 3 ಅಕ್ರಿಡಿಟೇಷನ್ ಸ್ಟೇಟಸ್ಗಳು ಪಡೆದಿದ್ದೇವೆ ನಾವು. ಒಂದು QSI ಗಾಜ್ ಅಂತ ಹೇಳಿ, ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎವ್ಯಾಲ್ಯೂಯೇಷನ್ ಮಾಡುವಂತ ಬಾಡಿ. ಮತ್ತೆ ನ್ಯಾಷನಲ್ ಬೋರ್ಡ್ ಆಫ್ ಅಕ್ರಿಡಿಟೇಷನ್ ಅಂತ NBA ಅಂತ ಹೇಳಿ, ಅದು ಇನ್ನೊಂದು ಬಾಡಿ. ಹಾಗೆ ರೀಸೆಂಟ್ ಆಗಿ ಈಗ ನವೆಂಬರ್ 14-15 ನಮ್ಮ ಕಾಲೇಜಿಗೆ ನ್ಯಾಕ್ ಪಿಯರ್ ಟೀಮ್ ವಿಸಿಟ್ ಇತ್ತು. ನ್ಯಾಕ್ ಅವರು ಹೇಗೆ ನಮ್ಮ ಕಾಲೇಜಿಗೆ ಎ ಗ್ರೇಡ್ ಕೊಟ್ಟಿದ್ದಾರೆ ಅಂತ ಅದ್ರ ಬಗ್ಗೆ ನಾನು ಒಂದು ಬ್ರೀಫ್ ಆಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಅಥವಾ ಬೇರೆ ಫೆಸಿಲಿಟೀಸ್ ಇರ್ಬೋದು, ಸ್ಟೂಡೆಂಟ್ಸಿಗೆ ಹೇಗೆ ಟೀಚಿಂಗ್ ಹೇಗಿದೆ ಅಂತ ಇರ್ಬೋದು, ಪೇರೆಂಟ್ಸ್ ಒಪಿನಿಯನ್ ಇದನ್ನೆಲ್ಲ ತಗೊಂಡು ಒಂದು ಅಸೆಸ್ಮೆಂಟ್ ಮಾಡ್ತಾರೆ. ಹೀಗೆ ಒಂದು ಕಲೆಕ್ಟಿವ್ ಅಸೆಸ್ಮೆಂಟ್ ಅಂತಾನೆ ಹೇಳ್ಬೋದು. ಸೊ ಇದನ್ನೆಲ್ಲ ಅಸೆಸ್ಮೆಂಟ್ ಆದ್ಮೇಲೆ ನಮ್ಮ ಕಾಲೇಜಿಗೆ ಎ ಗ್ರೇಡ್ ಬಂದಿದೆ. ಸೊ ಇದು ಒಂದು ಬಹಳ ಖುಷಿಕರವಾದ ವಿಷಯ. ಸೊ ಇನ್ನೂ ಹೇಳ್ಬೇಕಂದ್ರೆ ನಮ್ಗೆ ಫಸ್ಟ್ ಸೈಕಲ್ ನ್ಯಾಕ್ ಅಲ್ಲಿ ಎ ಗ್ರೇಡ್ ಬಂದಿದೆ. ಸೊ ಇಟ್ ಇಸ್ ಸಮಥಿಂಗ್ ರಿಯಲಿ ಗುಡ್ ಅಂಡ್ ವಿ ಆರ್ ಪ್ರೌಡ್ ಆಫ್ ಅವರ್ ಇನ್ಸ್ಟಿಟ್ಯೂಷನ್. ನಮ್ಮ ಪ್ರಿನ್ಸಿಪಲ್ ಇರ್ಬೋದು, ನಮ್ಮ ಡೀನ್ಸ್ ಇರ್ಬೋದು, ನಮ್ಮ HODs, ಫ್ಯಾಕಲ್ಟೀಸ್ ಮತ್ತೆ ಸ್ಟೂಡೆಂಟ್ಸ್ ಎಲ್ಲರದು ಒಂದು ಕಲೆಕ್ಟಿವ್ ಎಫರ್ಟ್ ಇಂದ ಇದು ಒಂದು ಎ ಗ್ರೇಡ್ ಬಂದಿರೋದು. ಸೊ ಐ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್ ಆಲ್ ಆಫ್ ಯು ಒನ್ಸ್ ಅಗೇನ್. ಅಂಡ್ ನಮ್ಮ ಕಡೆಯಿಂದ ಒಂದು ಅಭಿನಂದನೆಗಳನ್ನ ಈ ಪ್ರೆಸ್ ಮೀಟ್ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಅಂಡ್ ನೆಕ್ಸ್ಟ್ ನಮಗೆ ಆದಷ್ಟು ಬೇಗ ಈ NBA ನ್ಯಾಕ್ ಎಲ್ಲ ಆದ್ಮೇಲೆ ನಮಗೆ ಆಟೋನಮಿ ಇನ್ಸ್ಟಿಟ್ಯೂಷನ್ ಅಂತ ಮಾಡ್ಕೋಬೇಕು ಅಂತ ಆಸೆ ಇದೆ. ಅದ್ರ ನಿಟ್ಟಿನಲ್ಲಿ ನಾವು ಮುಂದುವರಿತಿದ್ದೇವೆ. ಇನ್ ಕಪಲ್ ಆಫ್ ಇಯರ್ಸ್ ನಾವು ಆಟೋನಮಸ್ ಇನ್ಸ್ಟಿಟ್ಯೂಷನ್ ಆಗಿ ಹಾಸನದಲ್ಲಿ ಮತ್ತೆ ಇನ್ ಸ್ಟೇಟ್ ಆಫ್ ಕರ್ನಾಟಕ ಒಂದು ರೆಪ್ಯೂಟೆಡ್ ವೆಲ್ ನೋನ್ ಇನ್ಸ್ಟಿಟ್ಯೂಷನ್ ಆಗಿ ಮುಂದುವರಿಸಬೇಕು ಅಂತ ಅನ್ಕೊಂಡಿದೀವಿ. ಅಂಡ್ ನಮ್ಮ ತಂದೆ ಮಾಡಿ ಉಳಿಸಿ ಬೆಳೆಸಿರೋದನ್ನೆಲ್ಲ ನಾವು ಇನ್ನೂ ಒಂದು ಚೆನ್ನಾಗಿ ಉಳಿಸಿ ಬೆಳೆಸಿ ಇನ್ನೂ ಎತ್ತರ ಮಟ್ಟದಲ್ಲಿ ರೆಕಾರ್ಡ್ಗಳನ್ನ ಸಾಧಿಸಬೇಕು ಅಂತ ಅನ್ಕೊಂಡಿದ್ದೀವಿ. ಧನ್ಯವಾದಗಳು. 1800. ಈಗಾಗಲೇ ಅಟಾನಮಸ್ ಬೋರ್ಡ್ ಹೋಗಬಾರ್ದಾಗಿತ್ತು ಅಂತ ಹೇಳಿದ್ದಾರೆ. ಈ ಮೀಟಿಂಗ್ ನೀವು ಈಗಾಗಲೇ ಅಟಾನಮಸ್ ಬೋರ್ಡ್ ಏನಕ್ಕೆ ಅಂತಂದ್ರೆ ಸರ್, ಆಕ್ಚುಲಾಗಿ ಮೇಡಮ್ ಹೇಳಿದಾಗೆ ನಾವು ಅಪ್ಲಿಕೇಟ್ ಮಾಡ್ತೀವಿ. ಈಗೇನಾಗ್ತಿದೆ, ಕಂಪ್ನಿ ಅವ್ರ ಪ್ಲೇಸ್ಮೆಂಟ್ ಬರುತ್ತೆ.
ಸೊ ಕ್ರೈಟೀರಿಯಾಗಳನ್ನ ಇಟ್ಕೊಂಡು ಎವ್ಯಾಲ್ಯೂಯೇಟ್ ಮಾಡ್ತಾರೆ ನ್ಯಾಕ್ ಬಾಡಿ. ಒಂದು ಕರಿಕ್ಯುಲರ್ ಆಸ್ಪೆಕ್ಟ್ಸ್ ಅಂದ್ರೆ ವಿ ಆರ್ ಅಫಿಲಿಯೇಟೆಡ್ ವಿತ್ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ. ಸೊ ನಾವು ಅವ್ರದೇ ಸಿಲೆಬಸ್ನ ಫಾಲೋ ಮಾಡಬೇಕು. ಬಿಯಾಂಡ್ ಸಿಲೆಬಸ್ ನಮ್ಮಿಂದ ಸ್ಟೂಡೆಂಟ್ಸಿಗೆ ಏನು ಕೊಡ್ತಾ ಇದ್ದೀವಿ, ಬಿಯಾಂಡ್ ಸಿಲೆಬಸ್ ನಾವು ವರ್ಕ್ಶಾಪ್ಸ್ ಆರ್ಗನೈಸ್ ಮಾಡೋದಿರ್ಬೋದು, FTPs ಆರ್ಗನೈಸ್ ಮಾಡೋದಿರ್ಬೋದು. ಬಿಯಾಂಡ್ ಸಿಲೆಬಸ್ ನಮ್ಮಲ್ಲಿ ಎಜುಕೇಶನ್ ಕ್ವಾಲಿಟಿ ಹೇಗಿದೆ ಅನ್ನೋದನ್ನ ಅಸೆಸ್ ಮಾಡ್ತಾರೆ. ನೆಕ್ಸ್ಟ್ ಬಂದು ಟೀಚಿಂಗ್, ಲರ್ನಿಂಗ್ ಅಂಡ್ ಎವ್ಯಾಲ್ಯೂಯೇಷನ್ ಅಂತ ಹೇಳಿ. ಟೀಚಿಂಗ್, ಲರ್ನಿಂಗ್, ಎವ್ಯಾಲ್ಯೂಯೇಷನ್ ಅಲ್ಲಿ ಏನಂದ್ರೆ ನಮ್ಮ ಟೀಚರ್ಸ್ ಟೀಚ್ ಮಾಡಿರೋದ್ರ ಬಗ್ಗೆ ಹೌ ಎಫೆಕ್ಟಿವ್ ಇಸ್ ದ ಟೀಚಿಂಗ್, ಹೌ ಎಫೆಕ್ಟಿವ್ ಇಸ್ ದ ಪ್ರೋಸೆಸ್, ಪ್ಲೇಸ್ಮೆಂಟ್ ಹೇಗಾಗ್ತಾ ಇದೆ, ರಿಸಲ್ಟ್ಸ್ ಹೇಗಿದೆ. ಸೊ ಯಾವಾಗಾದ್ರೂ ಕಡಿಮೆ ಆಗಿದ್ರೆ ಅದಕ್ಕೆ ಏನು ನಾವು ಇನಿಷಿಯೇಟಿವ್ಸ್ ತಗೊಂಡು ಹೇಗೆ ಡೆವಲಪ್ ಮಾಡ್ತಾ ಇದೀವಿ, ಇದೆಲ್ಲ ಟೀಚಿಂಗ್. ಮತ್ತೆ ನಮ್ಮಲ್ಲಿ ICT ಎಕ್ವಿಪ್ಮೆಂಟ್ಸ್ ಇದೆಯಾ, ಕ್ಲಾಸ್ ರೂಮ್ಸ್ ಎಲ್ಲ ವೆಲ್ ಎಕ್ವಿಪ್ಡ್ ಇದೆಯಾ, ಇದನ್ನೆಲ್ಲ ಎವ್ಯಾಲ್ಯೂಯೇಟ್ ಮಾಡುವಂಥದ್ದು ಟೀಚಿಂಗ್, ಲರ್ನಿಂಗ್ ಅಂಡ್ ಎವ್ಯಾಲ್ಯೂಯೇಷನ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ರಿಸರ್ಚ್, ಇನೋವೇಷನ್ ಅಂಡ್ ಎಕ್ಸ್ಟೆನ್ಷನ್ಸ್ ಅಂತ. ಇದರಲ್ಲಿ ನಮ್ಮ ಕಾಲೇಜ್ ರಿಸರ್ಚ್ ಮತ್ತೆ ಇನೋವೇಷನ್ ಅಲ್ಲಿ ಯಾವ ಮಟ್ಟದಲ್ಲಿ ಬೆಳೆದಿದೆ, ನಮ್ಮ ಕಾಲೇಜ್ ವತಿಯಿಂದ ರಿಸರ್ಚ್ ಅಂಡ್ ಇನೋವೇಷನ್ ಅಲ್ಲಿ ಇನ್ವಾಲ್ವ್ ಆಗಿರೋ ಮಕ್ಕಳಿಗೆ ಮತ್ತೆ ಫ್ಯಾಕಲ್ಟೀಸ್ಗೆ ನಮ್ಮ ಕಡೆಯಿಂದ ಏನ್ ಹೆಲ್ಪ್ ಮಾಡ್ತಾ ಇದೀವಿ, ನಾವು ಅವ್ರಿಗೆ ಏನ್ ಇನ್ಸೆಂಟಿವ್ಸ್ ಕೊಡ್ತಾ ಇದೀವಿ, ಇನ್ನು ಮುಂದೆ ಬೆಳೆಯಕ್ಕೆ ಅವ್ರಿಗೆ ಯಾವ ತರ ಅನುಕೂಲ ಮಾಡ್ಕೊಡ್ತಾ ಇದೀವಿ, ಇದನ್ನೆಲ್ಲ ನೋಡಿ ಒಂದು ಅಸೆಸ್ಮೆಂಟ್ ಮಾಡುವಂಥದ್ದು. ನೆಕ್ಸ್ಟ್ ಬಂದು ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಲರ್ನಿಂಗ್ ರಿಸೋರ್ಸಸ್ ಅಂತ ಹೇಳ್ತೀವಿ. ನಮ್ಮ ಕಾಲೇಜಿನಲ್ಲಿ AICT ನಾರ್ಮ್ಸ್ ಪ್ರಕಾರ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಇದೆಯಾ, ಎಲ್ಲ ನಾರ್ಮ್ಸ್ ನಾವು ಪೂರ್ತಿ ಮಾಡಿದೀವಾ, ಎಲ್ಲದನ್ನು ಕರೆಕ್ಟ್ ಆಗಿ ಇಟ್ಕೊಂಡಿದೀವಾ, ಲೈಬ್ರರಿ ಇರ್ಬೋದು, ನಂಬರ್ ಆಫ್ ಬುಕ್ಸ್ ಅಸೆಸ್ಮೆಂಟ್ ಮಾಡೋದಿರ್ಬೋದು, ಅಷ್ಟು ಬುಕ್ಸ್ ನಮ್ಮಲ್ಲಿ ಇದೆಯಾ, ಜರ್ನಲ್ಸ್ ಇದೆಯಾ, ಅಥವಾ ನಮ್ಮ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಸ್ಟೂಡೆಂಟ್ಸಿಗೆ ಬೇಕಾಗಿರೋ ಫೆಸಿಲಿಟೀಸ್ ಅಂದ್ರೆ ಹಾಸ್ಟೆಲ್ ಫೆಸಿಲಿಟೀಸ್ ಇದೆಯಾ, ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಇದೆಯಾ, ಈ ತರ ಸ್ಪೋರ್ಟ್ಸ್ ಫೆಸಿಲಿಟೀಸ್ ಇದೆಯಾ, ಈ ತರ ಎಲ್ಲ ಫೆಸಿಲಿಟೀಸು ಮತ್ತೆ ಇನ್ಫ್ರಾಸ್ಟ್ರಕ್ಚರ್ನ ನೋಡಿ ಒಂದು ಎವ್ಯಾಲ್ಯೂಯೇಷನ್ ಅಂತ ಮಾಡ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಸ್ಟೂಡೆಂಟ್ ಸಪೋರ್ಟ್ ಅಂಡ್ ಪ್ರೋಗ್ರೆಷನ್. ಸ್ಟೂಡೆಂಟ್ಸಿಗೆ ನಮ್ಮ ಕಡೆಯಿಂದ ಯಾವ ತರ ಸಹಾಯ ಮಾಡ್ತಾ ಇದೀವಿ, ಸ್ಟೂಡೆಂಟ್ಸ್ಗೆ ನಾವು ಯಾವ ತರ ಸ್ಕಾಲರ್ಶಿಪ್ಸ್ ಕೊಡ್ತಾ ಇದೀವಿ, ಎಷ್ಟು ಸ್ಕಾಲರ್ಶಿಪ್ಸ್ ನಮ್ಮ ಕಡೆಯಿಂದ ಕೊಡ್ತಾ ಇದೀವಿ, ಗೌರ್ಮೆಂಟ್ ಇಂದ ಬರ್ತಾ ಇರೋ ಸ್ಕಾಲರ್ಶಿಪ್ಸ್ ಎಲ್ಲ ಸರಿಯಾಗಿ ಇಂಪ್ಲಿಮೆಂಟ್ ಆಗಿ ಸ್ಟೂಡೆಂಟ್ಸಿಗೆ ಹೋಗ್ತಾ ಇದೆಯಾ, ಇದನ್ನೆಲ್ಲ ಎವ್ಯಾಲ್ಯೂಯೇಟ್ ಮಾಡಿ ಒಂದು ಗ್ರೇಡಿಂಗ್ ಅಂತ ಮಾಡ್ತಾರೆ. ಅದು ಬಿಟ್ಟು ನೆಕ್ಸ್ಟ್ ಗವರ್ನೆನ್ಸ್, ಲೀಡರ್ಶಿಪ್ ಅಂಡ್ ಮ್ಯಾನೇಜ್ಮೆಂಟ್ ಅಂತ. ಇದರಲ್ಲಿ ಏನು ಗ್ರೇಡಿಂಗ್ ಮಾಡ್ತಾರೆ ಅಂದ್ರೆ ನಮ್ಮ ಸ್ಟೂಡೆಂಟ್ಸ್ ಇಂದ ಸಮಾಜಕ್ಕೆ ಎಷ್ಟು ಸಹಾಯ ಮಾಡ್ತಾ ಇದೆ. ಒಂದು ಎಕ್ಸಾಂಪಲ್ ಅಂದ್ರೆ ನಮ್ಮ ಸ್ಟೂಡೆಂಟ್ಸ್ ಹೋಗಿ ಗೌರ್ಮೆಂಟ್ ಸ್ಕೂಲ್ಸ್ಗೆ ಒಂದು ಪೇಂಟ್ ಮಾಡಿಕೊಟ್ಟು ಬರೋದು, ಅಥವಾ ಒಂದು ಜಿಲ್ಲೆಗೆ ಹೋಗಿ ಅಲ್ಲಿ ಹಳ್ಳಿ ವಿಸಿಟ್ ಮಾಡಿಬಿಟ್ಟು ಅಲ್ಲಿ ಎಲ್ಲರಿಗೂ ಎಜುಕೇಟ್ ಮಾಡಿ ಬರೋದು, ಅಥವಾ ಅಲ್ಲಿ ಸ್ಕೂಲ್ಸಿಗೆ ಹೋಗ್ಬಿಟ್ಟು ಕಂಪ್ಯೂಟರ್ ಕ್ಲಾಸಸ್ ತಗೊಂಡು ಬರೋದು. ಈ ತರ ನಮ್ಮ ಸ್ಟೂಡೆಂಟ್ಸ್ ಇಂದ ಸಮಾಜಕ್ಕೆ ಎಷ್ಟು ಹೆಲ್ಪ್ ಆಗಿದೆ, ನಮ್ಮ ಕಾಲೇಜಿಂದ ಎಷ್ಟು CSR ಆಕ್ಟಿವಿಟೀಸ್ ಮಾಡಿದ್ದಾರೆ ನಮ್ಮ ಸ್ಟೂಡೆಂಟ್ಸ್, ಇದನ್ನೆಲ್ಲ ಎವ್ಯಾಲ್ಯೂಯೇಟ್ ಮಾಡ್ತಾರೆ. ಅದು ನೆಕ್ಸ್ಟ್ ಬಿಟ್ರೆ ಇನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಅಂಡ್ ಬೆಸ್ಟ್ ಪ್ರಾಕ್ಟೀಸಸ್. ಸೊ ನಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲಿ ಎಕೋ ಫ್ರೆಂಡ್ಲಿ ಕ್ಯಾಂಪಸ್ ಮಾಡೋದಕ್ಕೆ ನಮ್ಮ ಕಾಲೇಜ್ ವತಿಯಿಂದ ಏನೇನು ಇದು ಅನುಕೂಲತೆ ಮಾಡಿಕೊಟ್ಟಿದೀವಿ. ನಮ್ಮ ಕಾಲೇಜಿನಲ್ಲಿ ಎಕೋ ಫ್ರೆಂಡ್ಲಿ ಕ್ಯಾಂಪಸ್ ಆಗಿದೆಯಾ, ನಮ್ಮಲ್ಲಿ ಯಾವ್ಯಾವ ತರ ಇನಿಷಿಯೇಟಿವ್ಸ್ ತಗೊಂಡಿದೀವಿ. ನಮ್ಮಲ್ಲಿ ಒಂದು ವಿಷಯ ಹೇಳಬೇಕು ಅಂದ್ರೆ 100 kV ಗ್ರಿಡ್ ಪವರ್ಡ್ ಸೋಲಾರ್ ಪವರ್ ಪ್ಲಾಂಟ್ ಇದೆ. ಸೊ ಇಲ್ಲಿ ಹಾಸನ ಜಿಲ್ಲೆಯಲ್ಲಿ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಅಥವಾ ಪ್ರೈವೇಟ್ ಅವ್ರು ಯಾರು ಹಾಕಿಲ್ಲ. ಅದು ಒಂದು ಸಿಗ್ನಿಫಿಕೆಂಟ್ ವಿಷಯ ಅಂತ ಹೇಳ್ಬೋದು. ಅದರಿಂದ ತುಂಬಾ ಎನರ್ಜಿ ಸೇವ್ ಆಗ್ತಾ ಇದೆ. ಅದೇ ತರ ನಮ್ಮಲ್ಲಿ STP ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಇರ್ಬೋದು. ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ವರ್ಕಿಂಗ್ ಹೇಗಿದೆ, ಅದ್ರ ಕ್ವಾಲಿಟಿ ಆಫ್ ವಾಟರ್ ಹೇಗಿದೆ, ಇದನ್ನೆಲ್ಲ ನೋಡಿ. ಹಾಗೆ ರೈನ್ ವಾಟರ್ನ ನಾವು ಯಾವ ತರ ಹಾರ್ವೆಸ್ಟ್ ಮಾಡ್ತಾ ಇದೀವಿ, ನಮ್ಮಲ್ಲಿ ಎಷ್ಟು ಗ್ರೀನ್ ಕ್ಯಾಂಪಸ್ ಇದೆ, ಹರ್ಬಲ್ ಗಾರ್ಡನ್ ಇದೆಯಾ, ಇದೆಲ್ಲ ಬೇರೆ ಕಾಲೇಜಸ್ಗಿಂತ ನಮ್ಮ ಕಾಲೇಜ್ ಹೇಗೆ ಯೂನಿಕ್ ಆಗಿದೆ, ಏನು ಇನಿಷಿಯೇಟಿವ್ಸ್ ತಗೊಂಡಿದೀವಿ, ಇದನ್ನೆಲ್ಲ ನೋಡಿ ಒಂದು ಅಸೆಸ್ಮೆಂಟ್ ಮಾಡ್ತಾರೆ. ಇದರ ಜೊತೆಗೆ ನಮ್ಮ ಕಾಲೇಜಿನಲ್ಲಿ ಓದಂತ ವಿದ್ಯಾರ್ಥಿಗಳು ಮತ್ತೆ ಅವರ ಪೇರೆಂಟ್ಸ್ ಮತ್ತೆ ನಮ್ಮಲ್ಲಿ ಇವಾಗ ವರ್ಕ್ ಮಾಡ್ತಾ ಇರೋ ಸ್ಟಾಫ್ ಅವರನ್ನೆಲ್ಲ ಸೆಪರೇಟ್ ಆಗಿ ಮೀಟ್ ಮಾಡಿಬಿಟ್ಟು ಅವ್ರನ್ನ ಕಾಲೇಜ್ ಬಗ್ಗೆ ಎಲ್ಲ